ನಮಸ್ಕಾರ ಸ್ನೇಹಿತರೆ, RTI ಅಥವಾ ಮಾಹಿತಿ ಹಕ್ಕು ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವಿವಾದ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡ್ತಿರೋ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಥವಾ DPDP ಕಾಯ್ದೆ RTIನ ಬಲವನ್ನ ಹತ್ತಿಕ್ತಾ ಇದೆ. ಜನರಿಗೆ ಮಾಹಿತಿ ತಿಳ್ಕೊಳ್ಳೋ ಹಕ್ಕು ಕೊಡೋ ಕಾಯ್ದೆ ಈಗ ಹಲ್ಲಿಲ್ಲದ ಹಾವಾಗಿದೆ. ಇನ್ನು ಮುಂದೆ RTI ಅರ್ಜಿ ಹಾಕಿದ್ರು ಕುಸಿದ ಸೇತುವೆ ಕಟ್ಟಿದ ಕಾಂಟ್ರಾಕ್ಟರ್, ಕಿತ್ ಹೋಗಿರೋ ಹೊಸ ರಸ್ತೆ ಕಟ್ಟಿದ ಕಾಂಟ್ರಾಕ್ಟರ್ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಥವಾ ಕಿತ್ ಹೋಗಿರೋ ಹೊಸ ರಸ್ತೆಯನ್ನ ಕಟ್ಟಿರೋ ಮಹಾನ್ ಭಾವ ಯಾರು, ಆ ಕಾಂಟ್ರಾಕ್ಟರ್ ಯಾರು ಅನ್ನೋದೇ ಗೊತ್ತಾಗಲ್ಲ. ಭ್ರಷ್ಟಾಚಾರಿಗಳಿಗೆ DPDP ಕಾಯ್ದೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಗಂಭೀರ ಆರೋಪ ಇದು. ಭ್ರಷ್ಟಾಚಾರದ ವಿರುದ್ಧ ನಾವು ಅಂತ ಹೇಳ್ಕೊಳ್ಳೋ ಮೋದಿ ಸರ್ಕಾರದ ಮೇಲೆ. ಹಾಗಿದ್ರೆ ನಿಜಕ್ಕೂ ಈ ಕಾಯ್ದೆ RTI ಶಕ್ತಿಯನ್ನ ಕುಗ್ಗಿಸ್ತಾ ಇದೆಯಾ? ಯಾಕೆ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ? ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳ್ತಾ ಇದೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. RTIಗೆ ಕುತ್ತು. RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಥವಾ ಮಾಹಿತಿ ಹಕ್ಕುಗಳ ಕಾಯ್ದೆ ಸರ್ಕಾರದ ಆಗು ಹೋಗುಗಳಲ್ಲಿ ಟ್ರಾನ್ಸ್ಪರೆನ್ಸಿ ಹಾಗೂ ಜವಾಬ್ದಾರಿತನ ತರೋಕೆ 2005ರಲ್ಲಿ ಬಂದಂತಹ ಕಾನೂನಿದು. ಒಂದು ಸರ್ಕಾರಿ ಸಂಸ್ಥೆ ಅಥವಾ ಇಡೀ ಸರ್ಕಾರ ಒಂದು ಯೋಜನೆಯಲ್ಲಿ ಯಾವ ರೀತಿ ನಿರ್ಧಾರ ತಗೊಂಡಿದೆ, ಹೇಗೆ ಹಣವನ್ನು ಖರ್ಚು ಮಾಡಿದೆ, ಯೋಜನೆ ಯಾಕೆ ಡಿಲೇ ಆಗಿದೆ, ಹೇಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಹೀಗೆ ವಿಧಾನಸೌಧದಲ್ಲಿ ಶಾಸಕರು ಟೀ ಕುಡಿಯೋಕೆ ಎಷ್ಟು ಖರ್ಚು ಮಾಡಿದ್ದಾರೆ, ಅವರ ಕಾರಿಗೆ ಎಷ್ಟು ಡೀಸೆಲ್ ಹಾಕಿಸಿದ್ದಾರೆ ಅನ್ನೋದ್ರಿಂದ ಹಿಡಿದು ಸರ್ಕಾರಿ ಕಾಂಟ್ರಾಕ್ಟರ್ಗಳ ಕಾಪಿ, ಪ್ರಾಜೆಕ್ಟ್ ರಿಪೋರ್ಟ್, ಶಾಸಕರ ಅಟೆಂಡೆನ್ಸ್ ರಿಜಿಸ್ಟರ್, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು RTI ಸಾಮಾನ್ಯ ಜನರಿಗೆ ಕೊಡುತ್ತಾ ಇದು. UPA ಸರ್ಕಾರದ ಅವಧಿಯಲ್ಲಿ UPA 1 ಟೈಮ್ನಲ್ಲಿ ಬಂದಿರೋದಿದು. ಎಲ್ಲಿ ಕ್ರೆಡಿಟ್ ಕೊಡಬೇಕು ಅಲ್ಲಿ ಕೊಡಬೇಕು. UPA 1-2 ಅವಧಿಯ ಒಂದಷ್ಟು ಕಾನೂನಾತ್ಮಕ ಸುಧಾರಣೆಗಳು, RTI, RTE, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಬಿಲ್, ಇವುಗಳಿಗೆ ಪ್ರಶಂಸೆ ವ್ಯಕ್ತಪಡಿಸಲೇಬೇಕು. ಅದರಲ್ಲಿ ಮಹತ್ವದ್ದು RTI. ಒಂದು RTI ಅರ್ಜಿ ಸಲ್ಲಿಸಿದರೆ ಸಾಕು, ಸರ್ಕಾರ 30 ದಿನಗಳಲ್ಲಿ, ಕೆಲ ಕೇಸ್ಗಳಲ್ಲಿ 48 ಗಂಟೆಗಳ ಒಳಗೇನೆ ಉತ್ತರ ಕೊಡಲೇಬೇಕು. ದೇಶದ ಸಾಮಾನ್ಯ ಪ್ರಜೆಗೆ ಸಿಸ್ಟಮ್ ಮೇಲೆ ಆಕ್ಸೆಸ್ ಕೊಟ್ಟಿರೋ, ಕಂಟ್ರೋಲ್ ಕೊಟ್ಟಿರೋ ಪವರ್ಫುಲ್ ಕಾನೂನಿದು. ಎಲೆಕ್ಟರಲ್ ಬಾಂಡ್ಗಳ ವಿಚಾರ, ಲಾಕ್ಡೌನ್ ವೇಳೆ ವಲಸೆ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಕ್ಕೆ ಸಂಬಂಧಪಟ್ಟ ಡೇಟಾ ಸೇರಿ ಸಾಕಷ್ಟು ಮಹತ್ವದ ಮಾಹಿತಿ ಬಯಲಿಗೆಳೆದಿರೋ ಕಾನೂನಿದು. ಆದರೆ ಈ ಕಾನೂನಿನ ಪವರ್ಗಳನ್ನ ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಿರೋ ಇನ್ನೊಂದು ಕಾನೂನು ಬ್ಲಾಕ್ ಮಾಡಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಏನಿದು DPDP ವಿವಾದ? 120 ಸಂಸದರಿಂದ ವಿರೋಧ. DPDP ಆಕ್ಟ್ ಅಥವಾ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ಗೆ 2023 ಆಗಸ್ಟ್ನಲ್ಲಿ ಸಂಸತ್ತು ಓಕೆ ಕೊಟ್ಟಿದೆ. ಮುಂದಿನ ಕೆಲ ವಾರಗಳಲ್ಲಿ ಈ ಕಾಯ್ದೆಯ ನಿಯಮಗಳು ನೋಟಿಫೈ ಆಗಿ ಕಾಯ್ದೆ ಜಾರಿಯಾಗುತ್ತೆ. ಜನರ ವೈಯಕ್ತಿಕ ಮಾಹಿತಿ ದುರ್ಬಳಕೆ ಆಗದಂತೆ ತಡೆಯೋ ಕಾಯ್ದೆ ಇದು. ಅಂದರೆ ಫೋನ್ ನಂಬರ್, ಆಧಾರ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇತ್ಯಾದಿ ವೈಯಕ್ತಿಕ ಮಾಹಿತಿ ಸೋರಿಕೆ ವಿರುದ್ಧ ರಕ್ಷಣೆ ಕೊಡೋ ಒಳ್ಳೆ ಕಾಯ್ದೆನೆ. ಮೆಡಿಕಲ್ ಎಮರ್ಜೆನ್ಸಿ ಹಾಗೂ ಅಫಿಷಿಯಲ್ ಕೆಲಸಗಳಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಈ ಮಾಹಿತಿಗಳು ಆ ವ್ಯಕ್ತಿಯ ಕ್ಲಿಯರ್ ಪರ್ಮಿಷನ್ ಇಲ್ಲದೆ ಶೇರ್ ಆಗುವಂತಿಲ್ಲ ಅಂತ DPDP ಕಾಯ್ದೆ ಹೇಳುತ್ತೆ. 2017ರಲ್ಲಿ ಸುಪ್ರೀಂ ಕೋರ್ಟ್ ಪ್ರೈವಸಿ ಅನ್ನೋದು ಎ ಪಾರ್ಟ್ ಆಫ್ ದಿ ರೈಟ್ ಟು ಲೈಫ್, ಅಂದ್ರೆ ಬದುಕುವ ಹಕ್ಕಿನ ಭಾಗ ಅಂತ ವ್ಯಾಖ್ಯಾನ ಕೊಟ್ಟಿತ್ತು. ಜಸ್ಟಿಸ್ ಪುಟ್ಟಸ್ವಾಮಿ ತಮ್ಮ ಜಡ್ಜ್ಮೆಂಟ್ ನಲ್ಲಿ ಪ್ರೈವಸಿಗೆ ಈ ರೀತಿ ಅದ್ಭುತವಾದ ವ್ಯಾಖ್ಯಾನ ಕೊಟ್ಟಿದ್ರು. ಸೊ ಕೋರ್ಟ್ನ ಈ ಇಂಟರ್ಪ್ರಿಟೇಷನ್ಗೆ ತಕ್ಕಂತೆ DPDP ಕಾಯ್ದೆ ರೂಪಿಸಿದ್ದೇವೆ. ಪ್ರತಿಯೊಬ್ಬರಿಗೂ ಅವರವರ ಪರ್ಸನಲ್ ಡೇಟಾ ಮೇಲೆ ಈ ಕಾಯ್ದೆ ಹೆಚ್ಚು ಕಂಟ್ರೋಲ್ ಕೊಡುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈ ಕಾಯ್ದೆಯ ಒಂದು ಸೆಕ್ಷನ್ 44(3) RTI ಆಕ್ಟ್ನ ಪ್ರಮುಖ ಭಾಗವನ್ನೇ ಬದಲಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಕಾಯ್ದೆಯನ್ನ ಪಾಸ್ ಮಾಡಿ ರದ್ದು ಮಾಡಬೇಕು ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದ ಹಾಗೂ ಸಮಾಜವಾದಿ ಪಾರ್ಟಿ ಲೀಡರ್ ಅಖಿಲೇಶ್, KC ವೇಣುಗೋಪಾಲ್ ಸೇರಿದಂತೆ ಸಾಕಷ್ಟು ನಾಯಕರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ವಿಪಕ್ಷಗಳ 120ಕ್ಕೂ ಅಧಿಕ ಸಂಸದರು ಈ ಪತ್ರಕ್ಕೆ ಸೈನ್ ಹಾಕಿದ್ದಾರೆ. ಹಾಗಿದ್ರೆ ಏನ್ ವಿವಾದ? ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
ಏನಿದು ಸೆಕ್ಷನ್ 44(3). 2023 ಡೇಟಾ ಪ್ರೊಟೆಕ್ಷನ್ ಆಕ್ಟ್ DPDP ಆಕ್ಟ್ ನ ಸೆಕ್ಷನ್ 44(3). ಎಲ್ಲ ವೈಯಕ್ತಿಕ ಮಾಹಿತಿಗಳು ಖಾಸಗಿ ಮಾಹಿತಿ, ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಅಂತ ಹೇಳುತ್ತೆ. ಯಾವುದೇ ವಿನಾಯಿತಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಪರ್ಸನಲ್ ಮಾಹಿತಿ ಪಬ್ಲಿಕ್ ಆಗುವಂತಿಲ್ಲ ಅಂತ. ಜೊತೆಗೆ RTI ಅಡಿಯಲ್ಲಿ, ಈ ಆಕ್ಟ್ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಪರ್ಸನಲ್ ಮಾಹಿತಿ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ಅನ್ನೋ ಪ್ರಪೋಸಲ್ ಈ ಸೆಕ್ಷನ್ 44(3) ನಲ್ಲಿದೆ. ಹಾಗಾಗಿ ಇಲ್ಲಿ ಭ್ರಷ್ಟಾಚಾರ, ಸರ್ಕಾರದ ಹಣ ಇನ್ವಾಲ್ವ್ ಆಗಿರೋ ವಿಚಾರ, ಅಧಿಕಾರ ದುರ್ಬಳಕೆ ಆರೋಪ ಒಬ್ಬ ವ್ಯಕ್ತಿ ಮೇಲಿದ್ರೂ ಕೂಡ ಆತನ ಪರ್ಸನಲ್ ಮಾಹಿತಿ ಬಹಿರಂಗ ಆಗಬಾರದಂತೆ ಈ ಕಾನೂನು ತಡೆಯುತ್ತೆ, ಆಗದಿರೋ ಥರ ತಡೆಯುತ್ತೆ. ಆ ರೀತಿ ಆರೋಪ ಈಗ ಇಲ್ಲಿ RTI ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. RTI ಸೆಕ್ಷನ್ 8(1)J ಏನು ಹೇಳುತ್ತೆ ಅಂದರೆ, ಒಂದು ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇತ್ತು ಅಂತ ಹೇಳಿದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಜನರ ವಿಚಾರಕ್ಕೆ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ, ಅದು ವೈಯಕ್ತಿಕ ವಿಚಾರವಾದರೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಅಂತ ಹೇಳುತ್ತೆ. ಈ ಕಾಂಟ್ರಾಕ್ಟರ್ಗಳು ಮಾಡೋ ಕೆಲಸ, ಜನರ ದುಡ್ಡಲ್ಲಾಗೋ ಕೆಲಸ ಅಲ್ವಾ. ಅದೇ ರೀತಿ ಸರ್ಕಾರದ ಸಿಸ್ಟಮ್ ಏನಿದೆ ಅದು ಜನರು ನಾವು ಸೆಟಪ್ ಮಾಡಿರೋ ಸಿಸ್ಟಮ್, ನಾವು ದಿನ ನೋಡೋಕ್ಕಾಗಲ್ಲ ಅಂತ ಅವಾಗ ನೋಡೋಕೆ ಈ ರೀತಿ RTI ಥರದ್ದು ನಾವು ಮಾಡ್ಕೊಂಡಿದ್ದೀವಲ್ವಾ, ಅದಕ್ಕೆ ಈಗ ಧಕ್ಕೆ ಬರುತ್ತಾ ಅನ್ನೋದು ಆರೋಪ. ಆದರೆ DPDP ಬಿಲ್ನಲ್ಲಿ ಇದಕ್ಕೆ ಕೊಕ್ಕೆ ಬೀಳ್ತಿದೆ ಅನ್ನೋದು ಈಗಿರುವಂಥ ಆತಂಕ. ಆಲ್ಮೋಸ್ಟ್ 2 ವರ್ಷ ಕಳೆದು ಕಾಯ್ದೆ ಜಾರಿ ಆಗ್ತಿರೋ ಟೈಮ್ನಲ್ಲಿ ಈ ಸೆಕ್ಷನ್ 44(3) ಸೌಂಡ್ ಮಾಡ್ತಿದೆ. ಇದು RTI ಸೆಕ್ಷನ್ 8(1)J ಅನ್ನ ಓವರ್ ರೂಲ್ ಮಾಡ್ತಾ ಇದೆ. ಸರ್ಕಾರ ಈ ಕಾಯ್ದೆ ಮುಖಾಂತರ ಮಾಹಿತಿ ಹಕ್ಕಿಗೆ ಪೆಟ್ಟು ಕೊಡ್ತಾ ಇದೆ ಅನ್ನೋದು ವಿಪಕ್ಷಗಳ ಆರೋಪ. ಭ್ರಷ್ಟರ ಮಾಹಿತಿ ಇಲ್ಲ. ಇನ್ನು ಕಾಂಗ್ರೆಸ್ನ ಗೌರವ್ ಗೊಗೊಯ್ DPDP ಕಾಯ್ದೆ ಬಗ್ಗೆ ವಾಗ್ದಾಳಿ ಮಾಡ್ತಾ, ಇನ್ನು ಮುಂದೆ RTI ಅರ್ಜಿ ಹಾಕಿ ಬಿಹಾರದಲ್ಲಿ ಉದಾಹರಣೆಗೆ ಕುಸ್ತಿರೋ ಸೇತುವೆಗಳನ್ನು ನಿರ್ಮಾಣ ಮಾಡಿರೋ ಕಾಂಟ್ರಾಕ್ಟರ್ ಯಾರು ಅಂತ ಕೇಳಕ್ಕಾಗಲ್ಲ. ಸರ್ಕಾರ ವ್ಯಕ್ತಿಯ ಹೆಸರನ್ನ ಪರ್ಸನಲ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಮಾಹಿತಿ ಡಿಸ್ಕ್ಲೋಸ್ ಆಗಲ್ಲ ಅಂತ ಆರೋಪ ಮಾಡಿದ್ದಾರೆ. ಶಿವಸೇನೆಯ ಪ್ರಿಯಾಂಕಾ ಚತುರ್ವೇದಿ ಅಂದರೆ ಉದ್ಧವ್ ಠಾಕ್ರೆ ಬಣದವರು, ಹೊಸ ಕಾಯ್ದೆಯಿಂದ ತನಿಖಾ ಪತ್ರಿಕೋದ್ಯಮ ಕಷ್ಟ ಆಗುತ್ತೆ, ತನಿಖೆಗಾಗಿ ಮಾಹಿತಿ ಕಲೆಕ್ಟ್ ಮಾಡೋರನ್ನ ಸರ್ಕಾರ ಡೇಟಾ ಹ್ಯಾಂಡ್ಲರ್ ಅಂತ ಕನ್ಸಿಡರ್ ಮಾಡಿ ಅಂಥವರಿಗೆ ದಂಡ ಹಾಕುತ್ತೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ DPDP ಕಾಯ್ದೆಯಲ್ಲಿ ಮೊದಲು ಈ ಕಾನೂನು ಇರಲಿಲ್ಲ. 2019ರಲ್ಲಿ DPDP ಬಿಲ್ ಮಂಡನೆಯಾದಾಗ ಈ ಕಾಯ್ದೆ ಇರಲಿಲ್ಲ. 2021ರಲ್ಲಿ ಜಂಟಿ ಸಂಸದೀಯ ಸಮಿತಿ ರಿವ್ಯೂಗೆ ಹೋದಾಗಲೂ ಕೂಡ ಇರಲಿಲ್ಲ. ಆದರೆ 2023ರಲ್ಲಿ ಈ ಕಾನೂನನ್ನ, ಈ ಸೆಕ್ಷನ್ ಅನ್ನ ಸೇರಿಸಲಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರೈವಸಿಗೆ ರಕ್ಷಣೆ RTI ಆಕ್ಟ್ ನಲ್ಲೇ ಇತ್ತು, ಎಕ್ಸ್ಟ್ರಾ ರಕ್ಷಣೆ ಈಗ ಬೇಕಾಗಿರಲಿಲ್ಲ. RTI ಕಾಯ್ದೆ ನಾಶ ಮಾಡ್ತಿರೋ ಈ ಸೆಕ್ಷನ್ 44(3) ಅನ್ನ ಕೂಡಲೇ ರದ್ದು ಮಾಡಬೇಕು ಅಂತ ವಿಪಕ್ಷ ನಾಯಕರು ಒತ್ತಾಯ ಮಾಡಿದ್ದಾರೆ. ಸರ್ಕಾರದ ವಾದ ಏನು? ಕೇಂದ್ರ IT ಸಚಿವ ಅಶ್ವಿನಿ ವೈಷ್ಣವ್ DPDP ಕಾಯ್ದೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಿಪಕ್ಷ ನಾಯಕರ ಪತ್ರಕ್ಕೆ ಸಚಿವ ಅಶ್ವಿನಿ ವೈಷ್ಣವ್ ಮರು ಪತ್ರವನ್ನ ಹಾಕಿದ್ದಾರೆ. ಇದರಲ್ಲಿ DPDP ಆಕ್ಟ್ನ ಸೆಕ್ಷನ್ 3 ಅನ್ನ ಉಲ್ಲೇಖ ಮಾಡಿದ್ದಾರೆ ಅವರು. ಈ ಸೆಕ್ಷನ್ DPDP ಕಾನೂನು ಈಗಾಗಲೇ ಪಬ್ಲಿಕ್ ಆಗಿರೋ ಖಾಸಗಿ ಮಾಹಿತಿಗೆ ಅಪ್ಲೈ ಆಗಲ್ಲ ಅಂತ ಹೇಳುತ್ತೆ. ಜೊತೆಗೆ ಕಾನೂನಾತ್ಮಕವಾಗಿ ಪಬ್ಲಿಕ್ ಆಗಿರೋ ವೈಯಕ್ತಿಕ ಮಾಹಿತಿಗೂ ಅಪ್ಲೈ ಆಗಲ್ಲ ಅಂತ ಹೇಳುತ್ತೆ. ಅಂದರೆ ಮನ್ರೇಗಾದಂತಹ ಯಾವುದೇ ಕಲ್ಯಾಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಪರ್ಸನಲ್ ಮಾಹಿತಿ, ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂಥ ಪರ್ಸನಲ್ ಮಾಹಿತಿಗಳನ್ನು ಕಾನೂನಾತ್ಮಕವಾಗಿ ಆಲ್ರೆಡಿ ಬಹಿರಂಗಪಡಿಸಲಾಗಿದ್ರೆ ಅದಕ್ಕಿದು ಅಪ್ಲೈ ಆಗೋದಿಲ್ಲ. ಬಹಿರಂಗಪಡಿಸೋ ಸಂದರ್ಭ ಬಂದಿದೆ ಕಾನೂನಾತ್ಮಕವಾಗಿ ಅಂದರೂ ಕೂಡ ಆವಾಗಲೂ ಕೂಡ ಇದು ಅಪ್ಲೈ ಆಗೋದಿಲ್ಲ. RTI ಕಾಯ್ದೆಯಡಿ ಇನ್ನು ಮುಂದೇನೂ ಅವುಗಳನ್ನು ಡಿಸ್ಕ್ಲೋಸ್ ಮಾಡಬಹುದು, ಸಮಸ್ಯೆ ಬರಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲದೆ ಈ ಕಾಯ್ದೆ ಪರ್ಸನಲ್ ಮಾಹಿತಿ ಬಹಿರಂಗಪಡಿಸೋದಕ್ಕೆ ನಿರ್ಬಂಧ ಹಾಕ್ತಾ ಇಲ್ಲ, ಆದರೆ ಪ್ರೈವಸಿ ಹಕ್ಕುಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆ. ಇದು ಪ್ರೈವಸಿ ಹಾಗೂ ಟ್ರಾನ್ಸ್ಪರೆನ್ಸಿಗಳ ಮಧ್ಯೆ ಬ್ಯಾಲೆನ್ಸ್ ತರೋ ಪ್ರಯತ್ನ. ಜಸ್ಟಿಸ್ ಪುಟ್ಟಸ್ವಾಮಿ ಅವರ ಜಡ್ಜ್ಮೆಂಟ್ ಪ್ರಕಾರ ವೈಯಕ್ತಿಕ ಮಾಹಿತಿ ರಕ್ಷಣೆಗೆ ಅತಿ ಮುಖ್ಯವಾಗಿತ್ತು ಅಂತ ಹೇಳಿದ್ದಾರೆ. RTIನಲ್ಲಿ ಡಿಸ್ಕ್ಲೋಸ್ ಮಾಡೋ ಮಾಹಿತಿಯನ್ನು ತಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ವಿಪಕ್ಷಗಳಿಗೆ ಅನುಮಾನ ಏನು ಅಂದರೆ, ಇಂಡೈರೆಕ್ಟ್ ಆಗಿ ಏನಾದರೂ ಕೂಡ ಇದನ್ನು ಯೂಸ್ ಮಾಡಿಕೊಂಡು ಮುಚ್ಚಾಕಕ್ಕೆ ಟ್ರೈ ಮಾಡ್ತಾರಾ, RTI ಪವರ್ಸ್ ಅನ್ನ ಕಟ್ ಮಾಡಕ್ಕೆ ಟ್ರೈ ಮಾಡ್ತಾರಾ ಅನ್ನೋದು ವಿಪಕ್ಷಗಳ ಅನುಮಾನ. ಜೊತೆಗೆ ಪರ್ಸನಲ್ ಡೇಟಾಗೂ ಪರ್ಸನಲ್ ಇನ್ಫಾರ್ಮೇಶನ್ಗೂ ಡಿಫರೆನ್ಸ್ ಇದೆ. DPDP ಡಿಜಿಟಲ್ ಪರ್ಸನಲ್ ಡೇಟಾಗೆ ಮಾತ್ರ ಅಪ್ಲೈ ಆಗುತ್ತೆ, ಅಂದರೆ ಫೋನ್ ನಂಬರ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಅಕೌಂಟ್ ಡೇಟಾ ಇತ್ಯಾದಿ. ಆದರೆ RTI ಎಲ್ಲ ರೀತಿಯ ಪರ್ಸನಲ್ ಮಾಹಿತಿಯನ್ನು ಕವರ್ ಮಾಡುತ್ತೆ. ಫಿಸಿಕಲ್ ರೆಕಾರ್ಡ್ಗಳು, ಕೈಯಲ್ಲಿ ಬರೆದಿರೋ ರಿಜಿಸ್ಟರ್, ಹೀಗೆ ಎಲ್ಲ ಮಾಹಿತಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಡಿಜಿಟಲ್ ಮಾಹಿತಿಗೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ RTIನ ಪವರ್ಗೂ ಕೊಕ್ಕೆ ಹಾಕುವಂಥ ಕಾನೂನು ಇಡೋದು, ಆ ರೀತಿಯ ಅಕ್ಷರಗಳನ್ನು ಇಡೋದು ಅಗತ್ಯ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೇಳಲಾಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣ ಪರ ವಿರುದ್ಧ ಗಲಾಟೆ ಏನು ನಡೀತಾ ಇದೆ ಎಲ್ಲವನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ನಾವು ಮಾಡಿದೀವಿ. ಸದ್ಯಕ್ಕೆ ಉದ್ದೇಶಪೂರ್ವಕವಾಗಿ ಯಾವುದೋ ಖಾಸಗಿ ವ್ಯಕ್ತಿಯ ಖಾಸಗಿ ವಿಚಾರಗಳನ್ನ ಬಹಿರಂಗ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅನ್ವಯ ಆಗುತ್ತೆ. ಸರ್ಕಾರದ ಕೆಲಸಗಳು RTI ವ್ಯಾಪ್ತಿಯಲ್ಲಿ ಬರೋವು ಅವಕ್ಕೆ ಅನ್ವಯ ಆಗಲ್ಲ ಅಂತ ಸರ್ಕಾರ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ಇದೆಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಎರಡು ಸೈಡ್ನ ವಾದವನ್ನು ಮುಂದಿಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.